ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನುಗ್ರಹಿಸಲ್ಪಟ್ಟಂಥ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಿಮ್ಮ ಮಧ್ಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿಯನ್ನು ಹಂಚಿಕೊಳ್ಳುವುದಕ್ಕೆ ದೇವರು ನನಗೆ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನವೂ ಸಹ ನಾವೊಂದು ಒಳ್ಳೆಯ ಸಂಗತಿಯನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3ನೇ ವಚನದಲ್ಲಿ ಈ ವಿಧವಾಗಿ ಬರೆಯಲ್ಪಟ್ಟಿದೆ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಲೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೆಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಮರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗೊಂಡಿತು. ಪ್ರೇರೆ, ಸಾಮಾನ್ಯವಾಗಿ ಈ ಸಂಗತಿಯನ್ನ ತುಂಬ ಸಂದರ್ಭದಲ್ಲಿ ನೀವು ಕೇಳಿರ್ತೀರ. ಕಾಯಿನನ ಕುರಿತಾಗಿ, ಹೇಬೆಲನನ ಕುರಿತಾಗಿ ಅನೇಕ ಅಭಿಷಕ್ತ ದಾಸರುಗಳು ಪ್ರಸಂಗವನ್ನು ಮಾಡಿರ್ತಾರೆ. ತುಂಬ ಜನ ನನಗೆ ಕೇಳಿದಂಥ ಪ್ರಶ್ನೆ, ಬ್ರದರ್, ದೇವರು ಯಾಕೆ ಹೇಬೆಲನ ಕಾಣಿಕೆಯನ್ನ ಅಂಗೀಕರಿಸಿದ್ರು, ಕಾಯಿನನ ಕಾಣಿಕೆಯನ್ನು ಯಾಕೆ ಅಂಗೀಕರಿಸಲಿಲ್ಲ ಎಂಬುದಾಗಿ ತುಂಬ ಜನ ನನಗೆ ಪ್ರಶ್ನೆಯನ್ನ ಕೇಳಿದ್ರು. ನನ್ನ ಈ ಸಂದರ್ಭದಲ್ಲಿ ಅವರಿಗೆ ಹೇಳಲಿಕ್ಕೆ ಬಯಸುವಂಥ ವಿಚಾರ ಏನಂತಂದ್ರೆ, ಪ್ರಿಯರೇ, ನೀವು ಓದಿದಂಥ ವಚನದಲ್ಲಿ ಸ್ಪಷ್ಟವಾದಂಥ ಉತ್ತರ ಇದೆ. ಅಲ್ಲಿ ನಾವು ಓದಿದಂಥ ವಚನ ಏನಿದೆ ಎಂಬುದಾಗಿ ನೋಡೋದಾದ್ರೆ, ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಹಾಗಾದರೆ ಹೇಬೆಲನು ತನ್ನ ಹಿಂಡಿನ ಚೊಚ್ಚಲ ಕುರಿಗಳನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿದ. ಅದೇ ರೀತಿ ಕಾಯಿನನು ಅವನ ಒಂದು ಹೊಲದಲ್ಲಿ ಬೆಳೆಗಳನ್ನು ತಂದು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸ್ತಾನೆ. ಇಲ್ಲಿ ಇಬ್ಬರೂ ಸಹ ಕಾಣಿಕೆಯನ್ನು ತರ್ತಾರೆ, ಇಬ್ಬರೂ ಸಹ ದೇವರಿಗೋಸ್ಕರ ತರ್ತಾರೆ, ಇಬ್ಬರು ದೇವರಿಗೆ ಸಮರ್ಪಿಸಬೇಕೆಂಬಂತ ಮನೋಭಾವನೆಯಿಂದ ತರ್ತಾರೆ. ಆದರೆ ಪ್ರಿಯರೇ, ಅಲ್ಲಿ ವಚನದಲ್ಲಿ ಬರೆಯಲ್ಪಟ್ಟಂತ ಮಾತೇನಂತಂದ್ರೆ, ಹೇಬೇಲನ ಕಾಣಿಕೆ ದೇವರಿಗೆ ಇಷ್ಟ ಆಯಿತು, ಕೈಯಿನನ ಕಾಣಿಕೆ ದೇವರಿಗೆ ಇಷ್ಟ ಆಗಲಿಲ್ಲ. ನನ್ನ ಮಾತನ್ನು ಕೇಳ್ತಿರುವಂಥ ದೇವಜನರೇ, ದೇವರು ಯಾಕೆ ಹೇಬೇಲನ ಕಾಣಿಕೆಯನ್ನು ಅಂಗೀಕರಿಸಿದ್ರು, ಕೈಯಿನನ ಕಾಣಿಕೆಯನ್ನು ಯಾಕೆ ಅಂಗೀಕರಿಸಲಿಲ್ಲ ಎಂಬುದಾಗಿ ನೋಡೋದಾದ್ರೆ, ಇಲ್ಲಿ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ. ಯೆಹೋವನು ಅಂದರೆ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3ನೇ ವಚನ, ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೆಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಅಂದರೆ ಒಬ್ಬನು ಬೆಳೆಗಳನ್ನು ತರ್ತಾನೆ, ಮತ್ತೊಬ್ಬನು ತನ್ನ ಒಂದು ಕುರಿಗಳ ಹಿಂಡಿನಲ್ಲಿ ಇರುವಂಥ ಕುರಿಗಳನ್ನು ತಂದು ದೇವರಿಗೆ ಹೋಮವನ್ನು ಸಮರ್ಪಿಸ್ತಾನೆ. ಸರಿ, ದೇವರಿಗೆ ಯಾಕೆ ಹೇಬೇಲನ ಕಾಣಿಕೆ ಅಂಗೀಕಾರ ಆಯಿತು ಅಂದರೆ, 4ನೇ ವಚನ ಹೇಳ್ತಾ ಇದೆ, ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ. ಅಂದರೆ ಹೇಬೇಲನು ತಂದ ಕಾಣಿಕೆ ಅಲ್ಲ ದೇವರಿಗೆ ಮೊದಲು ಇಷ್ಟ ಆಗಿದ್ದು, ಮೊದಲು ದೇವರಿಗೆ ಹೇಬೇಲನ ಪ್ರವರ್ತನೆ, ಅವನ ಸ್ವಭಾವ, ಅವನ ನಡೆ, ಅವನ ನುಡಿ, ಅವನ ಪ್ರವರ್ತನೆಗಳು ದೇವರಿಗೆ ಇಷ್ಟ ಆಯಿತು. ಅಲ್ಲ, ಅದೇ ಬರೆಯಲ್ಪಟ್ಟಿದೆ ನೋಡಿ, 5ನೇ ವಚನ, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು, ಅಂದರೆ ದೇವರಿಗೆ ಮೊದಲು ಇಷ್ಟವಾಗಿದ್ದು ಹೇಬೇಲ, ಅವನ ನಡೆ, ಅವನ ನುಡಿ, ಅವನ ಪ್ರವರ್ತನೆ, ಅವನು ಕುಟುಂಬದಲ್ಲಿ ನಡ್ಕೊಳ್ಳುವಂಥ ವಿಧಾನ, ಅವನು ತನ್ನ ಒಂದು ಕಾರ್ಯಗಳಲ್ಲಿ ನಡ್ಕೊಳ್ಳುವಂಥ ವಿಧಾನ, ದೇವರಲ್ಲಿ ನಡ್ಕೊಳ್ಳುವಂಥ ವಿಧಾನ, ಈ ವಿಧಾನಗಳು ದೇವರಿಗೆ ಇಷ್ಟ ಆಯಿತು. ತದನಂತರ ಅವನು ತಂದ ಕಾಣಿಕೆಯನ್ನು ದೇವರು ಇಷ್ಟಪಟ್ಟರು. ನಂತರ ವಚನ ಹೇಳ್ತಾ ಇದೆ, ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಅಂದರೆ ದೇವರಿಗೆ ಮೊದಲು ಕಾಯಿನ ಇಷ್ಟ ಆಗಿಲ್ಲ. ಅಂದರೆ ಅರ್ಥ ಏನು? ಕಾಯಿನನು ತನ್ನ ನಡೆ, ತನ್ನ ನುಡಿ, ತನ್ನ ಪ್ರವರ್ತನೆ, ತನ್ನ ಆಲೋಚನೆಗಳಲ್ಲಿ ದೇವರಿಗೆ ಇಷ್ಟ ಆಗಲಿಲ್ಲ. ತದನಂತರ ಅವನು ತಂದ ಕಾಣಿಕೆಯೂ ಸಹ ದೇವರಿಗೆ ಇಷ್ಟ ಆಗಲಿಲ್ಲ. ಹಾಗಾದರೆ ಕೈಯಿನನ ನಡೆ, ನುಡಿ, ಕ್ರಿಯೆ, ಆಲೋಚನೆ, ಮಾತುಗಳಲ್ಲಿ, ಸ್ವಭಾವಗಳಲ್ಲಿ
ದೇವರಿಗೆ ಕೈಯಿನ ಇಷ್ಟ ಆಗಲಿಲ್ಲ. ತದನಂತರ ಅವನು ತಂದ ಕಾಣಿಕೆಯೂ ಸಹ ಇಷ್ಟ ಆಗಲಿಲ್ಲ. ಪ್ರಿಯರೇ, ದೇವರಿಗೆ ನಾವು ಸಮರ್ಪಿಸುವಂತ ಕಾಣಿಕೆಗಿಂತಲೂ ಸಹ ದೇವರು ನಮ್ಮಿಂದ ಬಯಸೋದೇನಂತಂದ್ರೆ ನಾವು ಆತನಿಗೆ ಇಷ್ಟವಾದಂತ ಸ್ವಭಾವವುಳ್ಳವರಾಗಿ ಜೀವಿಸಬೇಕು. ದೇವರು ಅದನ್ನ ಬಯಸ್ತಾ ಇರೋದು. ತುಂಬಾ ಜನ ನಂಗೆ ಕೇಳಿದ್ರೆ ಅದೇ, ಯಾಕೆ ದೇವರು ಹೇಬೇಲನ ಕಾಣಿಕೆಯನ್ನು ಯಾಕೆ ಅಂಗೀಕರಿಸಿದ್ರಂದ್ರೆ, ಪ್ರೇರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಹೇಬೇಲನನ್ನು ಅವನ ಕಾಣಿಕೆಯನ್ನು, ಅಂದ್ರೆ ಮೊದಲು ದೇವರು ಇಷ್ಟಪಟ್ಟಿದ್ದು ಹೇಬೇಲನನ್ನ. ಅಂದ್ರೆ ಅರ್ಥ ಏನು? ಹೇಬೇಲನ ಸ್ವಭಾವವು ದೇವರಿಗೆ ಇಷ್ಟ ಆಯಿತು. ಅವನ ನಡೆ, ಅವನ ನುಡಿ, ಅವನ ಆಲೋಚನೆ, ಅವನ ಮಾತು, ಅವನು ನಡ್ಕೊಳ್ಳುವಂತ ಪ್ರವರ್ತನೆಗಳು ದೇವರಿಗೆ ಇಷ್ಟ ಆಯಿತು. ತದನಂತರ ಅವನು ತಂದ ಕಾಣಿಕೆಯು ಸಹ ದೇವರಿಗೆ ಇಷ್ಟ ಆಯಿತು. ಕೈಯಿನ ವಿಚಾರದಲ್ಲಿ ಆ ರೀತಿ ಅಲ್ಲ. ಅವನ ನಡೆ, ಅವನ ನುಡಿ, ಅವನ ಸ್ವಭಾವಗಳು, ಅವನ ಆಲೋಚನೆಗಳು ದೇವರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಕೈಯಿನನನ್ನು ಅವನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ಹಾಗಾದ್ರೆ ಮೊದಲು ಕೈಯಿನನು ತನ್ನ ಸ್ವಭಾವದಲ್ಲಿಯೇ ಫೇಲ್ ಆದ. ಅವನು ತಂದಂತ ಕಾಣಿಕೆ ಅದು ಸೆಕೆಂಡ್ರಿ. ಆದರೆ ಮೊದಲೇ ತನ್ನ ಸ್ವಭಾವದಲ್ಲೇ ದೇವರ ಮುಂದೆ ಅವನು ಫೇಲ್ ಆದ. ಪ್ರಿಯರೇ, ನೀವು ಸಮರ್ಪಿಸುವಂತ ಕಾಣಿಕೆಗಳು ದೇವರ ಸನ್ನಿಧಿಯಲ್ಲಿ ಅಂಗೀಕರಿಸಲ್ಪಡಬೇಕಂತಂದ್ರೆ, ಪ್ರಿಯರೇ, ನೀವು ತರುವಂತ ಕಾಣಿಕೆ ದೇವರ ದೃಷ್ಟಿಯಲ್ಲಿ ಅದು 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 ಮಾನ್ಯವಾಗಿ ಎಣಿಸಲ್ಪಡಬೇಕಂತಂದ್ರೆ ಮೊದಲು ನೀವು ದೇವರ ದೃಷ್ಟಿಯಲ್ಲಿ ಮಾನ್ಯರಾಗಿ ಎಣಿಸಲ್ಪಡಬೇಕು. ನೀವು ಮೊದಲು ದೇವರ ದೃಷ್ಟಿಯಲ್ಲಿ ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಕ್ರಿಯೆ, ನಿಮ್ಮ ಆಲೋಚನೆಗಳಲ್ಲಿ ನೀವು ದೇವರನ್ನ ಮೆಚ್ಚಿಸುವಂತ ಉಳ್ಳವರಾಗಿರಬೇಕು. ನೀವು ತರುವಂತ ಕಾಣಿಕೆ ಅಲ್ಲ ಮುಖ್ಯವಾದಂಥದ್ದು, ನೀವು ದೇವರಿಗೆ ಮುಖ್ಯವಾದಂಥವರು. ದೇವರಿಗೆ ನೀವು ಬೇಕಾಗಿರೋದು, ನೀವು ತರುವಂತ ಕಾಣಿಕೆಗಳಲ್ಲ. ಪ್ರೇರೆ, ಈ ಭೂಮಂಡಲದಲ್ಲಿರುವಂತ ಎಲ್ಲವುಗಳು ದೇವರದ್ದೇ. ಇನ್ನು ದೇವರಿಗೆ ಏನ್ ಕಾಣಿಕೆ ತಂದು ಕೊಡಕ್ಕಾಗುತ್ತೆ ನಮ್ಮ ಕೈಯಲ್ಲಿ? ಎಲ್ಲ ಸೃಷ್ಟಿ ಆತನದ್ದೇ. ಇಲ್ಲಿ ಒಂದು ಎಲ್ಲ ವಸ್ತುಗಳ ಆತನದ್ದೇ. ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಸಂಕುಲಗಳೆಲ್ಲ ಆತನದ್ದೇ. ನಾವ್ ಎಲ್ಲಿಂದ ಏನ್ ತಂದು ಕೊಡಕ್ಕಾಗುತ್ತೆ ದೇವರಿಗೆ? ಅದಲ್ಲ ಪ್ರಿಯರೇ. ಮೊದಲು ದೇವರಿಗೆ ನೀವು ಇಷ್ಟ ಆಗ್ಬೇಕು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆ, ನಮ್ಮ ಆಲೋಚನೆ, ನಮ್ಮ ಪ್ರವರ್ತನೆಗಳಲ್ಲಿ ನಾವು ದೇವರಿಗೆ ಇಷ್ಟವುಳ್ಳವರಾಗಿ ಜೀವಿಸಬೇಕು. ನಾವು ಯಾವಾಗ ದೇವರಿಗೆ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆ, ನಮ್ಮ ಆಲೋಚನೆ, ನಮ್ಮ ಸ್ವಭಾವಗಳಲ್ಲಿ ಇಷ್ಟವುಳ್ಳವರಾಗಿ ಜೀವಿಸ್ತೀವೋ, ಅರ್ಥ ಮಾಡ್ಕೊಳ್ರಿ, ಅದೇ ನಾವು ದೇವರಿಗೆ ಕೊಡುವಂತ ಶ್ರೇಷ್ಠವಾದಂತ ಕಾಣಿಕೆ. ನಮ್ಮನ್ನ ನಾವೇ ದೇವರಿಗೆ ಕಾಣಿಕೆಯಾಗಿ ಕೊಡೋದನ್ನ ಕಲಿಬೇಕು ಪ್ರಿಯರೇ. ನಾವು ಹೇಗ್ ಬೇಕು ಹಾಗೆ ನಮ್ಮನ್ನು ದೇವರಿಗೆ ಕೊಟ್ಟರೆ ದೇವರು ತೆಗೆದುಕೊಳ್ಳೋದಿಲ್ಲ. ಹೇಬೇಲನನ್ನು ಅವನ ಕಾಣಿಕೆಯನ್ನು, ಅಂದರೆ ದೇವರಿಗೆ ಮೊದಲು ಹೇಬೇಲ್ ತಂದ ಕಾಣಿಕೆ ಅಲ್ಲ ಇಷ್ಟ ಆಗಿದ್ದು, ಹೇಬೇಲೆ ದೇವರಿಗೆ ಇಷ್ಟ ಆದ. ಯಾವ ರೀತಿ ಇಷ್ಟ ಆದ? ಹೇಬೇಲನ ನಡೆ, ನುಡಿ, ಕ್ರಿಯೆ, ಆಲೋಚನೆಗಳು ದೇವರಿಗೆ ಇಷ್ಟ ಆಯ್ತು. ಅವನು ಮಾಡುವಂತ ಕಾರ್ಯಗಳು ದೇವರಿಗೆ ಇಷ್ಟ ಆಯ್ತು. ಅವನ ಕುಟುಂಬದಲ್ಲಿ ನಡ್ಕೊಳ್ಳುವಂತ ವಿಧಾನ ದೇವರಿಗೆ ಇಷ್ಟ ಆಯ್ತು. ಹಾಗಾದ್ರೆ ಕೈಯಿನ ಕಾಣಿಕೆ ಯಾಕೆ ದೇವರಿಗೆ ಮೆಚ್ಚುಗೆ ಆಗಲಿಲ್ಲ ಅಂತಂದ್ರೆ, ಅವನು ತನ್ನ ಸ್ವಭಾವದಲ್ಲಿ ಅವನು ದೇವರಿಗೆ ಮೆಚ್ಚುಗೆ ಆಗಲಿಲ್ಲ. ಅವನ ಮಾತು, ಅವನ ನಡೆ, ಅವನ ನುಡಿ, ಅವನ ಕ್ರಿಯೆ, ಅವನ ಆಲೋಚನೆಗಳಲ್ಲಿ ಅವನ ದೇವರಿಗೆ ಇಷ್ಟವಾದಂಥ ಸ್ವಭಾವವುಳ್ಳವನಾಗಿ ಜೀವಿಸಲಿಲ್ಲ. ಪ್ರೇರಿವತ್ತು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ದೇವರಿಗೆ ಯೋಗ್ಯರಾಗಿ, ಮಾನ್ಯರಾಗಿ, ಮೆಚ್ಚುಗೆಯಾದಂಥ ಒಂದು ಜೀವಿತವನ್ನು ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ನಮ್ಮ ಮಾತುಗಳು ದೇವರನ್ನ ಅಟ್ರಾಕ್ಟ್ ಮಾಡುವಂಥದ್ದಾಗಿರಬೇಕು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಸ್ವಭಾವಗಳು ದೇವರು ಮೆಚ್ಚುವಂಥವುಗಳಾಗಿರಬೇಕು. ಅದೇ ನಾವು ದೇವರಿಗೆ ಕೊಡುವಂಥ ಶ್ರೇಷ್ಠವಾದಂಥ ಕಾಣಿಕೆ. ಅದನ್ನ ನಾವು ಮೊದಲು, ಆ ಕಾಣಿಕೆನ ದೇವರಿಗೆ ಮೊದಲು ಸಮರ್ಪಿಸಬೇಕು ಪ್ರಿಯರೇ. ನಾವು ಇಲ್ಲಿ ಹೇಬೇಲನು ತನ್ನ ಕಾಣಿಕೆಯನ್ನು ಮಾತ್ರ ಶ್ರೇಷ್ಠವಾಗಿ ತರಲಿಲ್ಲ, ತನ್ನ ಸ್ವಭಾವದಲ್ಲೂ ಶ್ರೇಷ್ಠತೆ ಉಳ್ಳವನಾಗಿ ಜೀವಿಸ್ತಾ. ಆದ್ರೆ ಕಾಯಿನನ ಆ ರೀತಿ ಅಲ್ಲ. ತನ್ನ ಸ್ವಭಾವದಲ್ಲೂ ಅವನು ದೇವರಿಗೆ ವಿರುದ್ಧವಾದಂಥದ್ದೇ ಜೀವಿಸುವಂತ ಒಂದು ಜೀವಿತ ಆಗಿತ್ತು. ಅವನು ತಂದಂತ ಕಾಣಿಕೆಯನ್ನು ಸಹ ದೇವರು ಅಂಗೀಕರಿಸಲಿಲ್ಲ ಪ್ರಿಯರೇ. ಇವತ್ತು ನಾವು ತರುವಂತ ಕಾಣಿಕೆಗಳನ್ನೆಲ್ಲ ದೇವರು ದೃಷ್ಟಿಸಿ ನೋಡ್ತಾ ಇರೋದು. ದೇವರು ದೃಷ್ಟಿಸಿ ನೋಡ್ತಾ ಇರೋದು ನಮ್ಮನ್ನ, ನಮ್ಮ ಸ್ವಭಾವಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಹೃದಯದ ಒಳಗೆ ಅಡಗಿರುವಂತ ವಿಷಯಗಳನ್ನ ದೇವರು ಗಮನಿಸ್ತಾ ಇದ್ದಾರೆ. ಪ್ರತಿ ಒಬ್ಬ ವ್ಯಕ್ತಿಯ ಹೃದಯದ ಆಲೋಚನೆಗಳನ್ನ ಬಲ್ಲಂತ ದೇವರು, ಪ್ರತಿಯೊಬ್ಬರ ಹೃದಯವನ್ನು ಅರ್ಥ ಮಾಡ್ಕೊಂಡಂತ ದೇವರು, ಪ್ರತಿಯೊಬ್ಬರ ಹೃದಯದಲ್ಲಿ ಏನಿದೆ ಏನಿಲ್ಲ ಅಂತ ಚೆನ್ನಾಗಿ ತಿಳ್ಕೊಂಡಂತ ದೇವರು. ನಮ್ಮ ದೇವರ ಮುಂದೆ ಯಾವುದು ಮರೆಯಾಗಿಲ್ಲ ಪ್ರಿಯರೇ. ನಿಮ್ಮ ಒಳಗಡೆ ಏನಿದೆ, ನಿಮ್ಮ ಒಳಗಡೆ ಏನು ನಡೀತಿದೆ ಅನ್ನೋ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂತ ದೇವರು.
ಹೃದಯದ ಅಂತರಂಗವನ್ನು ಪರಿಶೋಧಿಸಿ ನೋಡುವಂತ ದೇವರು. ನಿಮ್ಮ ಅಂತರಂಗದಲ್ಲಿ ನೀವು ಯಾವ ಸ್ವಭಾವವುಳ್ಳವರಾಗಿದ್ದೀರ ಅಂತ ಗಮನಿಸ್ತಿರುವಂತ ದೇವರು. ನೀವು ತಂದು ಕೊಡುವಂತ ಕಾಣಿಕೆಗಳನ್ನು ಮೆಚ್ಚುವಂತ ದೇವರಂತ ಅನ್ಕೊಳ್ಬೇಡಿ. ದೇವರು ಮೊದಲು ನಿಮ್ಮ ಸ್ವಭಾವಗಳನ್ನು ಗಮನಿಸುವಂತವನಾಗಿದ್ದಾನೆ. ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಆಲೋಚನೆಗಳನ್ನು ಗಮನಿಸುವಂತ ದೇವರಾಗಿದ್ದಾನೆ. ನಿಮ್ಮ ಸ್ವಭಾವಗಳನ್ನು ಗಮನಿಸುವಂತ ದೇವರಾಗಿದ್ದಾನೆ. ತದನಂತರವೇ ನೀವು ತಂದಂತ ಕಾಣಿಕೆಯನ್ನ ದೇವರು ಪರೀಕ್ಷಿಸುವಂಥದ್ದು ಪ್ರಿಯರೇ. ನೀವೇ ನಿಮ್ಮ ಸ್ವಭಾವಗಳೇ ದೇವರ ಮುಂದೆ ಯೋಗ್ಯವಾಗಿಲ್ಲದೆ ಹೋದರೆ ನೀವು ತರುವಂತ ಕಾಣಿಕೆಗಳು ದೇವರ ಸನ್ನಿಧಿಯಲ್ಲಿ ಅಂಗೀಕರಿಸಲ್ಪಡೋದಿಲ್ಲ. ನಿಮ್ಮ ಸ್ವಭಾವಗಳು ದೇವರಿಗೆ ಇಷ್ಟ ಆಗಬೇಕು. ನಿಮ್ಮ ನಡೆ, ನುಡಿ, ಕ್ರಿಯೆ, ಆಲೋಚನೆ, ಕಾರ್ಯಗಳು ದೇವರಿಗೆ ಇಷ್ಟವಾಗಬೇಕು. ಅವಾಗ ಮಾತ್ರವೇ ನೀವು ದೇವರಿಗೆ ಮೆಚ್ಚುಗೆಯಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ನೀವು ಪ್ರಯತ್ನ ಪಡುವಾಗ ನಿಮ್ಮ ಕಾಣಿಕೆಗಳು ದೇವರ ಸನ್ನಿಧಿಯಲ್ಲಿ ಅಂಗೀಕಾರವಾಗ್ತದೆ. ಪ್ರೇರೆ, ಹೇಬೇಲನು ಫಸ್ಟ್ ಇಷ್ಟ ಆದ ದೇವರಿಗೆ, ತದನಂತರ ಅವನ ಕಾಣಿಕೆ ಇಷ್ಟ ಆಯ್ತು. ಕೈನನು ಮೊದಲು ದೇವರಿಗೆ ಇಷ್ಟ ಆಗ್ಲಿಲ್ಲ, ತದನಂತರ ಅವನ ಕಾಣಿಕೆನೂ ಇಷ್ಟ ಆಗ್ಲಿಲ್ಲ. ಹಾಗಾದ್ರೆ ದೇವರಿಗೆ ಮೊದಲು ಕಾಣಿಕೆ ಅಲ್ಲ ಇಂಪಾರ್ಟೆಂಟ್, ನೀನ್ ಇಂಪಾರ್ಟೆಂಟ್. ನೀನಂದ್ರೆ ಏನು? ನಿನ್ನ ಸ್ವಭಾವಗಳು, ನಿನ್ನ ಮಾನ್ಯವಾದ ಸ್ವಭಾವಗಳು, ಯೋಗ್ಯವಾದಂಥ ಸ್ವಭಾವಗಳು, ಈ ಲೋಕದಲ್ಲಿ ನೀನು ಜೀವಿಸಿದಂಥ ಜೀವಿತ, ನಿನ್ನ ಕ್ಯಾರೆಕ್ಟರ್, ನಿನ್ನ ಸ್ವಭಾವಗಳು ಯಾವ ರೀತಿ ಇದೆ ಅನ್ನೋದು ದೇವರು ಗಮನಿಸ್ತಾ ಇದ್ದಾನೆ. ನಿನ್ನ ಸ್ವಭಾವಗಳು ದೇವರಿಗೆ ಮೆಚ್ಚುಗೆ ಆಗಿರಬೇಕು. ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಮಾತು, ನಿನ್ನ ಪ್ರವರ್ತನೆ, ನಿನ್ನ ಆಲೋಚನೆಗಳು, ನೀನು ನಡ್ಕೊಳ್ಳುವಂಥ ಪ್ರತಿ ಕಾರ್ಯಗಳನ್ನ ದೇವರು ಗಮನಿಸ್ತಿದ್ದಾರೆ. ಆತನ ಎಲ್ಲವನ್ನ ಅರಿತಂತ ದೇವರು. ಅದಕ್ಕೋಸ್ಕರ ನಮ್ಮ ಸ್ವಭಾವಗಳಲ್ಲಿ ನಾವು ದೇವರನ್ನ ಮೆಚ್ಚಿಸುವಂಥವರಾಗಿರ್ಬೇಕು. ನಮ್ಮ ಮಾತಿನಿಂದ, ನಮ್ಮ ನಡೆಯಿಂದ, ನುಡಿಯಿಂದ, ಕ್ರಿಯೆಗಳಿಂದ ನಾವು ದೇವರನ್ನ ಮೆಚ್ಚಿಸುವಂಥವರಾಗಿರ್ಬೇಕು ಪ್ರಿಯರೇ. ಹಾಗಾದ್ರೆ ಮಾತ್ರವೇ ನಾವು ದೇವರಿಗೆ ನಾವು ಪ್ರಿಯರಾಗಿ ಜೀವಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ಹೇಬೇಲನ ಕಾಣಿಕೆ ದೇವರಿಗೆ ಯಾಕೆ ಇಷ್ಟಪಟ್ಟರು ಅಂತಂದ್ರೆ, ಮೊದಲು ಹೇಬೇಲ್ ಇಷ್ಟ ಆದ ದೇವರಿಗೆ, ಅವನ ಸ್ವಭಾವ ಇಷ್ಟ ಆಯಿತು. ಕೈನ್ ಯಾಕೆ ಇಷ್ಟ ಆಗಲಿಲ್ಲ? ಅವನ ಕ್ಯಾರೆಕ್ಟರ್ ದೇವರಿಗೆ ಇಷ್ಟ ಆಗಲಿಲ್ಲ, ಅವನ ಸ್ವಭಾವ ದೇವರಿಗೆ ಇಷ್ಟ ಆಗಲಿಲ್ಲ, ಅವನ ತಂದ ಕಾಣಿಕೆಯನ್ನು ದೇವರು ಒಪ್ಪಲಿಲ್ಲ. ಹಾಗಾದ್ರೆ ಇವತ್ತು ನೀವು ದೇವರ ಸನ್ನಿಧಿಯಲ್ಲಿ ಕೊಡ್ತಿರುವಂಥ ಕಾಣಿಕೆಗಳು ಯೋಗ್ಯವಾಗಿದೆ ಅನ್ನೋದು ಯಾವಾಗ ಅದು ಅಂತ ಅನಿಸಲ್ಪಡುತ್ತೆ ಅಂತಂದ್ರೆ, ನಿಮ್ಮ ಸ್ವಭಾವಗಳು ದೇವರಿಗೆ ಮೆಚ್ಚುಗೆ ಆಗಿದ್ದಾಗ ನೀವು ತರುವಂಥ ಕಾಣಿಕೆಗಳನ್ನು ನನ್ನ ದೇವರು ಮೆಚ್ಚುವಂಥವನಾಗಿರ್ತಾನೆ. ಅದಕ್ಕೋಸ್ಕರ ನಿಮ್ಮ ನಡೆ, ನುಡಿ, ಕ್ರಿಯೆ, ಆಲೋಚನೆ, ಪ್ರವರ್ತನೆಗಳಲ್ಲಿ ದೇವರನ್ನು ಸನ್ಮಾನಿಸುವಂಥವರಾಗಿರ್ರಿ. ದೇವರಿಗೋಸ್ಕರ ಜೀವಿಸುವಂಥವರಾಗಿರ್ರಿ. ಖಂಡಿತ ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ದೇವರು ನಿಶ್ಚಯವಾಗಿ ಆಶೀರ್ವದಿಸ್ತಾರೆ. ನಿಮ್ಮ ಕಾಣಿಕೆಗಳಿಗೆ 100ರಷ್ಟು ಪ್ರತಿಫಲವನ್ನ ಪರಲೋಕ ಒದಗಿಸಿಕೊಡುತ್ತೆ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್.